ಸೊ ಇದು ಡೇ 2 ಮ್ಯಾಂಗ್ಳೂರ್ ಟು ವಾಲ್ಪಾರೈ. ಇವತ್ತು ನಾವು ಪಾಲಕ್ಕಾಡ್ನಿಂದ ಹೊರಡ್ತಾ ಇದ್ದೇವೆ ವಾಲ್ಪಾರೈಗೆ. ಈ ಗಂಟೆ ಆಲ್ಮೋಸ್ಟ್ 6 ಗಂಟೆ ಆಗ್ತಾ ಇದೆ. ಚಾರ್ಜ್ ಕೂಡ ಫುಲ್ ಆಗಿದೆ. ಸ್ಲೋ ಚಾರ್ಜೆಲ್ಲ ಚಾರ್ಜ್ ಮಾಡಿದ್ವಿ. ನೈಟ್ ಇಟ್ಟಿದ್ವಿ, ಈಗ ಫುಲ್ ಚಾರ್ಜ್ ಆಯಿತು. ನಾವು ಈಗ ಹೋಗುವಂಥ ರೋಡು ಅಪ್ ಹಿಲ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಕೂಡ ಒಂದು 110 ಕಿಲೋಮೀಟರ್ಸ್. ಸೊ ನೋಡಬೇಕು ರೇಂಜ್ ಯಾವ ರೀತಿಯಲ್ಲಿ ಬರುತ್ತೆ ಅಂತೇಳಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನಾವೀಗ ಕೇರಳದಿಂದ ತಮಿಳ್ನಾಡು ಬಾರ್ಡ್ರಿಗೆ ಎಂಟ್ರಿ ಕೊಡ್ತಾ ಇದ್ದೇವೆ. ಇದು ಕೇರಳ ತಮಿಳ್ನಾಡು ಬಾರ್ಡ್ರ್. ಇಲ್ಲಿ ನೋಡಿರ್ಬೋದು ಬ್ಯಾರಿಕೇಡ್ ಎಲ್ಲ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲಿಗೆ ಎಲೆಕ್ಷನ್ ಟೈಮ್, ನೆಕ್ಸ್ಟ್ ಮಂತ್ ಎಲೆಕ್ಷನ್ ಇದೆ ತಮಿಳ್ನಾಡು ಮತ್ತು ಕೇರಳದಲ್ಲಿ. ಸೊ ಚೆಕ್ ಪೋಸ್ಟ್ ಹಾಕಿದ್ದಾರೆ, ಚೆಕ್ ಮಾಡ್ತಾ ಇಲ್ಲ. ಇದು ನಾವೀಗ ತಮಿಳ್ನಾಡಲ್ಲಿ ಇದ್ದೇವೆ. ತಮಿಳ್ನಾಡು ಬಾರ್ಡ್ರು ವಾಲ್ಪಾರೈಗೆ ಹೋಗ್ತಾ ಇದ್ದೇವೆ. ನೋಡಿ ಯಾವ ಥರ ಎಲ್ಲ ಇದೆ ಅಂತ ತಮಿಳ್ನಾಡಿನವರು ನೋಡೋಗ್ಲೇ ಗೊತ್ತಾಗುತ್ತೆ ತಮಿಳ್ನಾಡು ಅಂತೇಳಿ. ರೋಡ್ ಸೈಡ್ ಎಲ್ಲ ಮನೆ, ಚಿಕ್ಕ ಚಿಕ್ಕ ಮನೆಗಳು. ಒಂದು ನಮಗೀಗ ಇದೊಂದು ಇಶ್ಯೂ ಆಗ್ತಿದೆ. ತಿಂಡಿಗೆ ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲ ಹೋಟೆಲ್ಗಳು, ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳು ಬಂದಾಗಿದೆ ಬಿಕಾಸ್ ಆಫ್ ಗ್ಯಾಸ್ ಶಾರ್ಟೇಜ್. ಗ್ಯಾಸ್ ಇಲ್ಲ ಅಂತ. ನಿನ್ನೆ ಪಾಲಕ್ಕಾಡ್ನಲ್ಲಿ ಕೂಡ ಸೇಮ್, ಖಾಲಿ ರಾತ್ರಿ ದೋಸೆ ತಿಂದದ್ದು. ಎಲ್ಲ ಹೋಟೆಲ್ಗಳು ಬಂದಾಗಿವೆ ಇಲ್ಲಿ. ಇದೊಂದು ದೊಡ್ಡ ಇಶ್ಯೂ ಈ ಟೈಮಲ್ಲಿ ಟ್ರಾವೆಲ್ ಮಾಡುವವರಿಗೆ. ಸೊ ನಮ್ಮದು ಈಗ ಇವತ್ತಿನ ಬ್ರೇಕ್ ತಗೊಳ್ತಾ ಇದ್ದೀವಿ. ಇವತ್ತು 16% ಚಾರ್ಜ್ ಇದಾಗಿದೆ, ಖಾಲಿಯಾಗಿದೆ. 67 ತನಕ ನಾವು ಡ್ರೈವ್ ಮಾಡಿದ್ದೇವೆ ಇವತ್ತು. ಫೈನಲಿ ನಮಗೊಂದು ಬ್ರೇಕ್ಫಾಸ್ಟ್ ಮಾಡಿ ಒಂದು ಹೋಟೆಲ್ ಸಿಕ್ಕಿದೆ ಹುಡುಕಿ. ಇಲ್ಲಿಂದ 42 ಕಿಲೋಮೀಟರ್ಸ್ ಇದೆ. ನೀವೇನಾದರೂ ಫಸ್ಟ್ ಟೈಮ್ ಬರೋದಾದ್ರೆ ಇಲ್ಲೇ ನೀವು ಆನ್ಲೈನಲ್ಲಿ ಕೂಡ ಪಾಸ್ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ನಿಮ್ಮ ಹತ್ರ ಫಾಸ್ಟ್ ಆಗಿದ್ರೆ ಅವ್ರು ಡೈರೆಕ್ಟ್ ಆಗುತ್ತೆ. ನಾವು 110 ತಗೊಂಡ್ರು ಇಬ್ಬರಿಗೆ. ಇಲ್ಲಿ ನೋಡಿ, ಇದು ಡ್ಯಾಮು, ಒಳ್ಳೆ ಸೀನರಿ ಇದೆ ಆ್ಯಕ್ಚುಲಿ. ಇನ್ನು ಫುಲ್ ಹಿಲ್ ಸ್ಟೇಷನ್ ಇರುತ್ತೆ. ನೋಡು ನಮ್ಮ EV ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡಬೇಕು. ಬ್ಯೂಟಿಫುಲ್ ಲೊಕೇಶನ್ ಆ್ಯಕ್ಚುಲಿ. ಇನ್ನು ಮಳೆಗಾಲದಲ್ಲಿ ಬಂದರೆ ಸ್ವಲ್ಪ ಡೇಂಜರಸ್. ಲೊಕೇಶನ್ ಒಳ್ಳೆದಿದೆ, ಮಳೆಗಾಲದಲ್ಲಿ ಸ್ವಲ್ಪ ಡೇಂಜರ್ ಇರ್ಬೋದು. ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ. ಒಳ್ಳೆ ವ್ಯೂ ಪಾಯಿಂಟ್. ನೀವು ಇಲ್ಲಿ ಗಾಡಿ ನಿಲ್ಲಿಸುವಾಗಿಲ್ಲ, ಜಸ್ಟ್ ಈಗ ನೋಡ್ತಾ ಹೋಗಬೇಕು. ಇದರಲ್ಲಿ ಟೋಟಲ್ ನಿಮಗೆ 40 ಕರ್ವ್ಸ್ ಇದೆ. ಈಗ ನಾವು ಜಸ್ಟ್ 1 ಕರ್ವನ್ನು ಈಗ ಕ್ರಾಸ್ ಮಾಡಿದ್ದೇವೆ. ಎಂಥದ್ದು ಇನ್ನೂ ನಿಮಗೆ 39 ಕರ್ವ್ಸ್ ಇದೆ. ಸೊ ಜಸ್ಟ್ ಲೈಕ್ ನಮ್ಮದು ಆಗುಂಬೆ ಘಾಟಲ್ಲಿ ನೀವು ನೋಡಿರ್ಬೋದು ಯಾವ ಥರ ಇದೆ ಅಂತ. ಆ ಥರ ಇಲ್ಲೂ ಇದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕರ್ವ್ಸ್ ಇದೆ ಅಂತೇಳಿ. ನೋಡುವ, ನಾವು ಇವಿ ಎಲ್ಲೂ ಕಾಣ್ತಾನೆ ಇಲ್ಲ. ಯಾರ ಹತ್ರನೂ ಡ್ರೈವಿಂಗ್ ಮಾಡ್ಕೊಂಡು ಬಂದಾಗ ನೋಡೇ ಇಲ್ಲ. ಇಷ್ಟು ವಾಹನ ನೋಡಿದ್ದೆವು, ಯಾರ ಹತ್ರ EV ಇಲ್ಲ. ಸೊ ನಮ್ಮ EVಯಲ್ಲಿ ಹೇಗೆ ಆಗ್ತದೆ ಅಂತ ನೋಡ್ಬೇಕು ಆ ಕರ್ವ್ಸ್ ಎಲ್ಲ. ನಾನೀಗ ಇಕೋ ಪ್ಲಸ್ನಿಂದ ತೆಗೆದು ಇಕೋಗೆ ಇಟ್ಟಿದ್ದೇನೆ. ಎನರ್ಜಿ ರೀಜನರೇಷನ್ ಲೈಟಲ್ಲಿದೆ, ಅಂದರೆ ಅಪ್ ಇದೆಯಲ್ವಾ, ಸ್ವಲ್ಪ ಪವರ್ ಬೇಕಾಗುತ್ತೆ. ಬಟ್ ಏನು ತೊಂದರೆ ಆಗ್ತಾ ಇಲ್ಲ, ಹೋಗ್ತಾ ಇದೆ ಆರಾಮ್ಸೆ. ವಿಲ್ ಸಿ ಏನಾಗುತ್ತೆ ಅಂತೇಳಿ. ನೋಡಿ, ಇದು ಸೆಕೆಂಡ್ ಕಾರು. ಈ ಥರ ಬೆಂಡ್ ಇದೆ, ಆದರೆ ಕ್ಲೀನ್ ಇದೆ ರೋಡು. ನಮ್ದು ಆಗುಂಬೆ ಹಾಗೆ ಅಲ್ಲ, ಸ್ಪೇಸ್ ಇದೆ ಇದ್ದಂಗೆ ಕಾಣ್ತಾ ಉಂಟು. ಮುಂದೆ ಗೊತ್ತಿಲ್ಲ ಯಾವ ಥರ ಇದೆ ಅಂತೇಳಿ. ವಾಯ್ಸ್ ನಾರ್ಮಲ್ ಡ್ರೈವಿಂಗಲ್ಲಿ ಇದರಲ್ಲಿ ನನಗೆ ಆಲ್ಮೋಸ್ಟ್ 1%ಗೆ 3.5 to 4.5 ತನಕ ಸಿಗ್ತಾ ಇತ್ತು ರೇಂಜ್. ಬಟ್ ಹಿಲ್ ಸ್ಟೇಷನಲ್ಲಿ ನಾನೀಗ ಇಕೋ ಪ್ಲಸ್ಗೆ ಕನ್ವರ್ಟ್ ಮಾಡಿದೆ, ಯಾಕೆಂದರೆ ಹೆವಿಯಾಗಿ ಕನ್ಸಂಪ್ಷನ್ ಆಗ್ತಿತ್ತು ಬ್ಯಾಟ್ರಿ. ಈಗ ಇಕೋ ಪ್ಲಸ್ಸಲ್ಲಿ ನಾರ್ಮಲ್ ಲೈಟ್ ಇಟ್ಟಿದ್ದೇನೆ, ಎನರ್ಜಿ ರೀಜನರೇಷನ್. ಸೊ ಸ್ಟಿಲ್ 1%ಗೆ 2 ಕಿಲೋಮೀಟರ್ ಮಾತ್ರ ಹೋಗ್ತಾ ಉಂಟು ಗಾಡಿ. ಸೊ ಎವ್ರಿ 2 ಕಿಲೋಮೀಟ್ರಿಗೆ 1%ನಷ್ಟು ಬ್ಯಾಟ್ರಿ ಡೌನ್ ಆಗ್ತಾ ಇದೆ. ಸೊ ನೀವು ಇದು ನೋಡ್ಕೊಳ್ಬೇಕು. ಯಾವುದೇ ಹಿಲ್ ಸ್ಟೇಷನ್ ನೀವು ಹೋಗೋದಾದ್ರೆ ಇದು EV ಚಾರ್ಜ್ ಅಂತ ಫುಲ್ ಮಾಡ್ಕೊಂಡಿದ್ದೀನಿ. ನಾನಂತೂ ಆಲ್ಮೋಸ್ಟ್ ಫುಲ್ ಮಾಡ್ಕೊಂಡಿಟ್ಟಿದ್ದೆ 100%.
ಸೊ ನನಗೇನು ಇಶ್ಯೂ ಇಲ್ಲ, ನಾನು ಆರಾಮ್ಸೆ ರೀಚ್ ಆಗಿ ವಾಪಸ್ ಕೂಡ ಬರ್ತೀನಿ. ಯಾಕೆಂದರೆ ಡೌನಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಯಾಕೆಂದರೆ ರೀಜನರೇಷನ್ ಹೆವಿ ಇರುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ 5 ಕಿಲೋಮೀಟರ್ ತನಕ ಸಿಗ್ಬೋದು ಬರುವಾಗ. ಇದು ಟೀ ಎಸ್ಟೇಟ್, ಒಳ್ಳೆ ಸೀನರಿ ಇದೆ ಆ್ಯಕ್ಚುಲಿ, ಬಟ್ ಎಲ್ಲೂ ಪಾರ್ಕಿಂಗ್ ಮಾಡೋಕ್ಕೆ ಎಲ್ಲೂ ನಿಮಗೆ ಪ್ರೊವಿಷನ್ ಇಲ್ಲ. ಸೊ ವಾವ್, ನೋಡಿ ಯಾವ ಥರ ಇದೆ ಅಂತೇಳಿ ಮರದಲ್ಲಿ. ಸೊ ಇಲ್ಲಿ ನೋಡುವ ಸ್ವಲ್ಪ ಟೀ ಎಸ್ಟೇಟ್. ಈಗ ಫುಲ್ ಕರು ಇದೆ, ಬಟ್ ಡೌನ್ ಸೈಡ್. ಈಗ ಇನ್ನೂ ರೀಚ್ ಆಗಿಲ್ಲ, ಆದರೆ ಇಲ್ಲಿ ಸ್ವಲ್ಪ ನಿಮಗೆ ರೇಂಜ್ ಎಲ್ಲ ಸ್ವಲ್ಪ ರಿಕವರಿ ಆಗುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ 32 ಕವ್ಸ್ ಅಪ್ ಟ್ರೆಂಡ್ ಇತ್ತು, ಈಗ ಡೌನ್ ಇಲ್ಲಿದೆ ಫುಲ್. ಅಪ್ ಇಲ್ಲಿಂದ ಈಗ ಡೌನ್ ಇಲ್ಲಿಗೆ ಚೇಂಜ್ ಆಗಿದೆ. ಸೊ ವ್ಯೂ ಅಂತೂ ಸೂಪರ್ ಇದೆ ನೋಡಿ. ವೆದರು ಹಾಗೆ, ಈವನ್ ಬಿಸಿಲಿದ್ರು ತಂಗಾಳಿ ಬೀಸ್ತಾ ಇದೆ, ಟೆಂಪ್ರೇಚರ್ ಲೋ ಇದೆ. ಸೊ ಈಗ ಅಷ್ಟೇ ಸ್ವಲ್ಪ ಇಲ್ಲಿ ಬಿಸಿಲು ಬಂತು, ಅದರ ಮೊದಲು ಸ್ವಲ್ಪ ಮೋಡದ್ದು ವಾತಾವರಣ ಇತ್ತು ನೋಡಿ. ಇದು 37th ಕರು ಈ ಘಾಟ್ ಸೆಕ್ಷನಲ್ಲಿ, ಹೈಯೆಸ್ಟ್ ಅಂತ ಹೇಳ್ಬೋದು ಆ್ಯಕ್ಚುಲಿ ನಾನು ನೋಡಿದ ಪ್ರಕಾರ. ನಾನು ಹೋದ ಹಿಲ್ಸಲ್ಲಿ ಇದೆ ಹೈಯೆಸ್ಟ್ ಕರುವೆಲ್ಲ ಇರೋದು, ಬಟ್ ರೋಡ್ ವೈಸ್ ತುಂಬಾ ಚೆನ್ನಾಗಿದೆ. ನಿಮಗೆ ಆರಾಮ್ಸೆ ಕರುವಲ್ಲಿ ಕಟ್ಟಲು ಹೊಡಿಬೋದು, ಏನು ಸಮಸ್ಯೆ ಇಲ್ಲ. ಮುಗಿಸ್ಕೊಂಡು ಅತಿರಪಲ್ಲಿ ಹೋಗ್ತಾ ಇದ್ದೇವೆ ಆ್ಯಕ್ಚುಲಿ, ತಿಸೂರು. ಅಂದರೆ ಅತಿರಪಲ್ಲಿಯಲ್ಲಿ ಒಳ್ಳೆ ವ್ಯೂಸ್ ಇದೆ ಅಂತೆ, ವೈಲ್ಡ್ ಅನಿಮಲ್ಸ್ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಟ್ರೈ ಮಾಡ್ತಿದ್ದೆ, ನೋಡಲಿಕ್ಕೆ ಸಿಗುತ್ತಾ ಅಂತೇಳಿ. ಆ್ಯಕ್ಚುಲಿ ಡೈರೆಕ್ಟ್ ನಾವೀಗ ಮಂಗಳೂರಿಗೆಲ್ಲ ಬರೋದಾದರೆ ತುಂಬ ಶಾರ್ಟ್ ಇದೆ, ಒಂದು 50-60 ಕಿಲೋಮೀಟ್ರ್. ಸ್ಟಿಲ್ ನಾವೊಂದು ಸುತ್ತ ಹಾಕೊಂಡು ಹೋಗ್ತಿದ್ದೀವಿ, ಜಸ್ಟ್ ಬಿಕಾಸ್ ಆಫ್ ಸೀನರಿ. ನೋಡುವ ಯಾವ ಥರ ಇದೆ, ಸಿಗುತ್ತಾ, ನಾವು ಲಕ್ಕಿ ಇದ್ದೇವಾ ಅಂತೇಳಿ ಗೊತ್ತಾಗುತ್ತೆ. ಮಂಗಗಳು, ಇದಕ್ಕೇನೋ ಸಿಂಗ್ಲಿಕ್ ಅಂತ ಏನು ಹೇಳ್ತಾರೆ ನಮ್ಮ ಕಡೆ. ಇದರಲ್ಲಿ ಹೈಯೆಸ್ಟ್ ಇದೆ ಈ ಏರಿಯಾದಲ್ಲಿ. ಸೊ ನಾವೀಗ ಅತಿರಪಲ್ಲಿ ರೋಡ್ ಹತ್ರ ಹೋಗ್ತಾ ಇದ್ದೇವೆ. ಡೌನ್ ಇರುತ್ತೆ ಮತ್ತು ಕರು ಇದ್ದಿದ್ದು ರೋಡ್, ತುಂಬ ಡೇಂಜರಸ್ ರೋಡ್. ನಾವು ಬಂದ ರೋಡ್ ಥರ ಅಲ್ಲ ಇದು ಆ್ಯಕ್ಚುಲಿ, ಕೊಯಂಬತ್ತೂರು ಬಂದದ್ದು ನಾವು, ಆ ರೋಡ್ನ ಥರ ಅಲ್ಲ. ಸೊ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಏನಾದರೂ ನೋಡಲಿಕ್ಕೆ ಸಿಗುತ್ತೆ, ಕಾಡು ಪ್ರಾಣಿಗಳು ನೋಡಬೇಕೀಗ. ಸೊ ಈಗ ನಮಗೆ ರೇಂಜ್ ಒಳ್ಳೆ ಗೈನ್ ಆಗುತ್ತೆ ಈ ಏರಿಯಾದಲ್ಲಿ, ಯಾಕಂದರೆ ಡೌನ್ ಇದೆ, ಡೌನ್ ಹಿಲ್ ಇದು. ಸೊ ಆಲ್ರೆಡಿ 1% ನಮಗೆ ಅಪ್ ಆಗಿದೆ ರೇಂಜ್, ಇದು ಬ್ಯಾಟ್ರಿ ಪರ್ಸೆಂಟೇಜ್, ಯಾಕಂದರೆ ರೀಜನರೇಷನ್ ಆನ್ ಇಟ್ಟಿದೆ ನಾನು. ಸೊ ಅದೊಂದು ಪ್ಲಸ್ ಪಾಯಿಂಟ್ EV ಓನರ್ಸಿಗೆ. ನೀವು ಡೌನ್ ಇಲ್ಲಿದ್ದರೆ ನಿಮಗೆ ಆಲ್ಮೋಸ್ಟ್ 1%, 2%ಅಲ್ಲಿ 15-20 ಕಿಲೋಮೀಟರ್ ತನಕ ಹೋಗುತ್ತೆ. ಸೊ ಹೋಗಿದೆ, ನಾನೀಗ ಬರುವಾಗ ನನಗೆ ಸ್ವಲ್ಪ ಡೌನ್ ಹಿಲ್ ಸಿಕ್ಕಿತ್ತು, ಅದರಲ್ಲಿ ಆಲ್ಮೋಸ್ಟ್ ನಾನು 1%ಅಲ್ಲಿ 15 ಕಿಲೋಮೀಟರ್ ತನಕ ಹೋದೆ ನೋಡಿ. ಇದು ಸೋಲಾಯಾರ್ ಡ್ಯಾಮ್, ನೀವು ನೋಡ್ತಾ ಇರ್ಬೋದು. ಈಗ ನೀರು ಬಿಟ್ಟಿಲ್ಲ ಆ್ಯಕ್ಚುಲಿ, ಈ ಥರ ಇದೆ. ಸೀನರಿನ ಒಳ್ಳೇದಿದೆ ಆ್ಯಕ್ಚುಲಿ ಇಲ್ಲಿ ನೋಡಿ. ಮಳೆಗಾಲದಲ್ಲಂತೂ ಸೂಪರ್ ಇರ್ಬೋದು ನೋಡಿ. ಸೋಲಾಯಾರ್ ಡ್ಯಾಮ್ ಯಾವ ಥರ ಇದೆ. ರೋಡ್ ತುಂಬ ನೀಟಾಗಿದೆ, ಬಟ್ ತುಂಬ ನ್ಯಾರೋ ಆಗಿದೆ, ಜಾಸ್ತಿ ಅಗಲ ಇಲ್ಲ. ಆಲ್ರೆಡಿ ಈಗ ಆಕ್ಸಿಡೆಂಟ್ ನೋಡಿದ್ದೇವೆ ನಾವು, ಆಕ್ಸಿಡೆಂಟ್ ಆಗಿದ್ದಿದೆ ರೋಡಲ್ಲಿ. ಅಂದರೆ ಹಾರ್ನ್ ಕೂಡ ಯಾರು ಆಗ್ತಾ ಇಲ್ಲ, ಮೇ ಬಿ ಹಾರ್ನ್ ಆಗಲಿಕ್ಕೆ ಬಾರ್ದಾದ್ರು ಗೊತ್ತಿಲ್ಲ. ನೋಡಿ ಸೌಂಡ್ ಕೇಳ್ತಾ ಇರ್ಬೋದು. ಫುಲ್ಲು ಕಾಡಿನ ಮಧ್ಯೆ ಹೋಗ್ತಾ ಇದೆ, ಒಳ್ಳೆ ವ್ಯೂನೂ ಇದೆ, ಬಟ್ ತುಂಬ ಡೇಂಜರಸ್ ಇದೆ. ನೀವು ಆ ಥರ ಇದೆ ಗೋ, ಎಲ್ಲೂ ನಿಮಗೆ ಹೇಗೆ ಹಾರ್ನ್ ಹಾಕ್ಬೇಕು, ಎಲ್ಲಿ ಹಾರ್ನ್ ಹಾಕ್ಬಾರ್ದು ಗೊತ್ತಾಗಲ್ಲ, ಆ ಥರ ಇದೆ. ನೀವು ನೋಡ್ತಾ ಇರ್ಬೋದು, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಇದು ತುಂಬ ಉದ್ದ ಇದೆ ಆ್ಯಕ್ಚುಲಿ, ಶಾರ್ಟ್ ಇಲ್ಲ. ಚೆಕ್ ಪೋಸ್ಟಲ್ಲಿ ನಿಲ್ಲಿಸಿ ಚೆಕ್ ಎಲ್ಲ ಮಾಡಿದ್ರು. ಈಗ ಈ ಸೈಡ್ ಎಲೆಕ್ಷನ್ ನಡೀತಿದೆ, ಚೆಕ್ಕಿಂಗ್ ಜಾಸ್ತಿ ಇದೆ.
ನಾವೀಗ ವಜಾಚಲ್ ವಾಟರ್ ಫಾಲ್ಸ್ ಹತ್ರ ಇರ್ತೇವೆ, ನೋಡಬೇಕು ಎಷ್ಟು ನೀರಿದೆ ಅಂತೇಳಿ. ಸೊ ಗಾಡಿ ನಾವು ಪಾರ್ಕ್ ಮಾಡಿ ಬಂದಿದ್ದೇವೆ. ಇದು ತ್ರಿಸೂರು ರೋಡಲ್ಲಿ ಸಿಗುತ್ತೆ ನಿಮಗೆ. ನಾವೀಗ ಆನ್ ದಿ ವೇ ಟು ತ್ರಿಶೂರ್ ಇದ್ದೇವೆ, ನೀವು ನೋಡ್ತಾ ಇರ್ಬೋದು. ಇವತ್ತು 47%ನಲ್ಲಿ 213ನಷ್ಟು ಹೋಗಿದೆ ಗಾಡಿ. ಎ ಸಿ ಯೂಸ್ ಸ್ವಲ್ಪ ಕಮ್ಮಿ ಇತ್ತು, ಯಾಕೆಂದರೆ ಹಿಲ್ ಸ್ಟೇಷನ್ ನಾವು ಟ್ರಾವೆಲ್ ಮಾಡ್ತಿದ್ದೆವು. ವಿನ್ಸರ್ ಪ್ರೋ ಮತ್ತೊಮ್ಮೆ ಸಾಬೀತು ಮಾಡಿತ್ತು ನಮಗೆ 400 ಆರಾಮ್ಸೆ ಕ್ರಾಸ್ ಮಾಡ್ಬೋದು. ಇದರ ಪ್ರಕಾರ ಇವತ್ತು ಕೂಡ ಆಲ್ಮೋಸ್ಟ್ 440 ತನಕ ನಾವು ರೇಂಜ್ ತೆಗಿಬೋದು. ಒಂದು ಚಾರ್ಜಿಂಗ್ ಬ್ರೇಕ್ ತಗೊಳ್ತಿದ್ದೇವೆ. ಆಲ್ಮೋಸ್ಟ್ ಈಗ 47% ಇನ್ನೂ ಇದೆ, 46% ಆಲ್ಮೋಸ್ಟ್ 200 ರೇಂಜ್ ತೋರಿಸ್ತಾ ಇದೆ. ಬಟ್ ಸೇಫರ್ ಸೈಡ್ ಚಾರ್ಜ್ ಫುಲ್ ಮಾಡ್ತಾ ಇದ್ದೇವೆ ಇಲ್ಲಿ. ಸೊ ನಾವೀಗ ಮಂಗಳೂರಿಂದ ಆಲ್ಮೋಸ್ಟ್ 388 ಕಿಲೋಮೀಟರ್ ಇದ್ದೇವೆ. ಈಗ ತ್ರಿಸೂರಲ್ಲಿ ಸ್ಟೇ ಆಗೋ ಪ್ಲ್ಯಾನ್ ಇದೆ, ನೋಡಬೇಕು ಏನು ಮಾಡೋದು ಅಂತೇಳಿ. ಅಷ್ಟೊತ್ತಿಗೆ ಒಂದು ಚಾರ್ಜ್ ಮಾಡಿ ಬಿಡೋಣ ಅಂತ. ನಾವೀಗ ಪ್ರಾಪರ್ ತ್ರಿಶೂರ್ ಸಿಟಿಯಲ್ಲಿದ್ದೇವೆ. ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ಅಂದರೆ ಮಂಗಳೂರು ಆಲ್ಮೋಸ್ಟ್ 360 ಕಿಲೋಮೀಟ್ರ್ ಇದೆ. ಇನ್ನು 8.5 hours ಬೇಕು ಆಲ್ಮೋಸ್ಟು, ಯಾಕಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಈಗ ನ್ಯಾಷನಲ್ ಹೈವೇ ಎಲ್ಲ ವರ್ಕಿಂಗಲ್ಲಿ ನಡೀತಾ ಇದೆ. ಸೊ ಇವತ್ತು ನಾವು ಆಲ್ಮೋಸ್ಟ್ 267 ಕಿಲೋಮೀಟರ್ಗಳು ಜರ್ನಿ ಮಾಡಿದ್ದೇವೆ ವಿನ್ಸರ್ ಪ್ರೋದಲ್ಲಿ. ಓವರಾಲ್ ಕಂಫರ್ಟಬಲ್ ಜರ್ನಿ. ಲೆಟಸ್ ಸಿ ಮುಂದೆ ಎಷ್ಟು ಕಿಲೋಮೀಟರ್ ಹೋಗ್ಲಿಕ್ಕೆ ಆಗುತ್ತೆ ಅಂತೇಳಿ. ಪ್ಲ್ಯಾನ್ ಇತ್ತು 200 ಕಿಲೋಮೀಟರ್ ಹೋಗಿ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಪ್ರಯಾಣ ಮುಂದುವರಿಸೋದು, ನೋಡಬೇಕು. ವಿಲ್ ಸಿ.